ನಮ್ಮ ಜೊತೆ ಜನಪ್ರಿಯ ಯಕ್ಷಗಾನ ಕಲಾವಿದ ಕಿರಿಕಾಡು ಗಣೇಶ ಶರ್ಮಾ ಇದ್ದಾರೆ. ಅವರು ಈ ದಿವಸ ನಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇರುವ ವಿಚಾರ ದಿವಂಗತ ಕಿರಿಕಾಡು ಸುಬ್ರಹ್ಮಣ್ಯ ಭಟ್ಟರ ಬಗ್ಗೆ ಅವರ ನೆನಪುಗಳನ್ನು ಹೇಳಲಿಕ್ಕಿದ್ದಾರೆ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ನನಗೆ ಕಿರಿಕಾಡು ಸುಬ್ರಹ್ಮಣ್ಯ ಭಟ್ ಮತ್ತು ನಿಮಗಿರುವ ಸಂಬಂಧ, ನಂತರ ಯಕ್ಷಗಾನಕ್ಕೆ ಅವರ ಕೊಡುಗೆ ಏನು, ಬನಾರಿ ಯಕ್ಷಗಾನ ಸಂಘ ಅಥವಾ ಕಿರಿಕಾಡು ಮಾಸ್ಟರ್ ಜೊತೆಗಿನ ಅವರ ಒಡನಾಟ, ಈ ಎಲ್ಲ ನೆನಪುಗಳನ್ನು ನೀವು ಹೇಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಕಿರಿಕಾಡು ಸುಬ್ರಹ್ಮಣ್ಯ ಭಟ್ ಎಂಬುವರು ಶ್ರೇಣಿ ಗೋಪಾಲಕೃಷ್ಣ ಭಟ್ಟರ ಸಮಕಾಲೀನರು. ಹಾಗೆಯೇ ನನ್ನ ದೊಡ್ಡಪ್ಪ, ನನ್ನ ತಂದೆಯವರ ಅಣ್ಣ ಕಿರಿಕಾಡು ಮಾಸ್ತಾರು ವಿಷ್ಣು ಭಟ್ಟರು, ಗೋಪಾಲಕೃಷ್ಣ ಭಟ್ಟರು ಸಹೋದರರು. ಆದರೆ ಪ್ರಚಾರದಲ್ಲಿರುವುದು ಕಿರಿಕಾಡು ಸುಬ್ರಹ್ಮಣ್ಯ ಭಟ್ಟರು ವಿಷ್ಣು ಭಟ್ಟರ ಸಹೋದರ ಅಂತ. ಕಾರಣ, ಯಕ್ಷಗಾನ ಕ್ಷೇತ್ರದಲ್ಲಿ ಕುಶಲವರ ಹಾಗೆ ಜೊತೆಯಾಗಿಯೇ ತಾಳಮದ್ದಲೆಯಲ್ಲಿ ಪಾಲ್ಗೊಂಡು ಅರ್ಥಗಾರಿಕೆಯನ್ನು ನಿರ್ವಹಿಸಿದವರು. ನನ್ನ ಕುಟುಂಬದ ಬಗ್ಗೆ ನಾನು ಹೇಳುವುದಿದ್ದರೆ, ನನ್ನ ತೀರ್ಥರೂಪರಾದ ಗೋಪಾಲಕೃಷ್ಣ ಭಟ್ ಅವರ ವಿವಾಹವನ್ನು ಮಾಡಿಸಿದವರು ಶ್ರೀ ಸುಬ್ರಹ್ಮಣ್ಯ ಭಟ್ಟರು. ನಮ್ಮ ಕುಟುಂಬದ ಹಿರಿಯ ಮನೆತನದ ದೊಡ್ಡಪ್ಪ ಕಿರಿಕಾಡು ಸುಬ್ರಹ್ಮಣ್ಯ ಭಟ್ಟರು. ನನ್ನ ತಂದೆಯವರು ಕಿರಿಯ ಪಾಲುದಾರರಾದರೆ ಸುಬ್ರಹ್ಮಣ್ಯ ಭಟ್ಟರು ಹಿರಿಯ ಪಾಲುದಾರರು. ನನ್ನ ತಂದೆಯ ಬಗ್ಗೆ, ನನ್ನ ದೊಡ್ಡಪ್ಪ ವಿಷ್ಣು ಭಟ್ಟರ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಇದ್ದ ಸುಬ್ರಹ್ಮಣ್ಯ ಭಟ್ಟರು. ನನ್ನ ತಂದೆ ಮಂಗಳೂರಿನಲ್ಲಿ ಬೇಸಿಕ್ ಟ್ರೈನಿಂಗ್ ಅಧ್ಯಾಪಕ ವೃತ್ತಿಯನ್ನು ಮುಗಿಸಿ ಬಂದಾಗ ನನ್ನ ತಾಯಿ ಸರಸ್ವತಿಯನ್ನು, ಅಂದರೆ ಅವರ ಸೋದರತ್ತೆಯ ಮಾವನ ಮಗಳು, ನನ್ನ ತಾಯಿಗೆ ಕಿರಿಕಾಡು ಸುಬ್ರಹ್ಮಣ್ಯ ಭಟ್ಟರು ಸೋದರತ್ತೆಯ ಮಗ. ಆ ನೆಂಟಿನ ಜೊತೆಗೆ ಈ ದೊಡ್ಡಪ್ಪ ಸಂಬಂಧವೂ ಸೇರಿ ಭಾವನಾತ್ಮಕವಾಗಿ ಕಿರಿಕಾಡು ವಿಷ್ಣು ಭಟ್ಟ ಸಹೋದರನ ತಂದೆ ಸಮೇತವಾಗಿ ನಮ್ಮಲ್ಲಿ ಮುಂದುವರಿಯಿತು. ಆ ಕಾಲದಲ್ಲಿ ನಮ್ಮ ಮನೆತನದವರೇ ಅಸೂಯೆ ಪಡುವಂತೆ ದೊಡ್ಡಪ್ಪ ಸುಬ್ರಹ್ಮಣ್ಯ ಭಟ್ಟರದ್ದು ವಿಷ್ಣು ಭಟ್ಟರದ್ದು ನನ್ನ ತಂದೆಯವರದ್ದು ಅನ್ಯೋನ್ಯತೆ ಇತ್ತು. ನನ್ನ ತಂದೆಯ ವಿವಾಹ ಕಾಲದಲ್ಲಿ ಆದಂತಹ ಒಂದು ವಾತಾವರಣದಿಂದ ನಮ್ಮಲ್ಲೇ ಒಂದು ಸಮಸ್ಯೆ ತೋರಿತ್ತು. ಅದು ಸುಖಾಂತ್ಯಗೊಂಡಿದೆ. ಆದರೂ ನಮ್ಮ ಸುಬ್ರಹ್ಮಣ್ಯನನ್ನು ನನ್ನ ದೊಡ್ಡಪ್ಪ ಬಿಟ್ಟುಕೊಡಲಿಲ್ಲ. ಅಂತಹ ವ್ಯಕ್ತಿತ್ವದ ಸುಬ್ರಹ್ಮಣ್ಯ ಭಟ್ಟರು ಚಾಳೆತ್ತರ್ಕ ಮನೆತನದಿಂದ ಅವರ ತಾಯಿಯ ಮನೆತನ, ಅದೇ ಚಾಳೆತ್ತರ್ಕ ಮನೆತನ ನನ್ನ ಅಜ್ಜನ ಮನೆ. ಹೀಗಾಗಿ ಈ ಸಂಬಂಧ ಮತ್ತಷ್ಟು ಹೆಚ್ಚಾಯಿತು. ಯಕ್ಷಗಾನ ಕ್ಷೇತ್ರದಲ್ಲಿ ಅವರ ಸೇವೆ ಬಗ್ಗೆ ಹೇಳುವುದಿದ್ದರೆ, ಬನಾರಿ ಗೋಪಾಲಕೃಷ್ಣ ಯಕ್ಷಗಾನ ಸಂಘ ಸ್ಥಾಪನೆ ಆದ ನಂತರ ಅಲ್ಲಿನ ಯಾವುದೇ ಕಾರ್ಯಕ್ರಮದಲ್ಲಿ ಫಲಾಪೇಕ್ಷೆ ಇಲ್ಲದೆ ದುಡಿದವರು ಕಿರಿಕಾಡು ಸುಬ್ರಹ್ಮಣ್ಯ ಭಟ್ಟರು. ಆ ಕಾಲದಲ್ಲಿ ಈಗಿನಷ್ಟು ಸೌಕರ್ಯ ಇರಲಿಲ್ಲ. ಪರಪ್ಪೆಯಿಂದಲೋ ಪಂಜಿಕಲ್ಲಿಂದಲೋ ನಡೆದು ಬಂದು ತಾಳಮದ್ದಲೆಯಲ್ಲಿ ಅರ್ಥವನ್ನು ಹೇಳಿ ದೊಡ್ಡಪ್ಪ ಮಾಡಿಸುತ್ತಿದ್ದ ಯಕ್ಷಗಾನ ನಾಟಕದಲ್ಲಿ ಪಾತ್ರಧಾರಿಯೂ ಆಗಿದ್ದರು. ಕಿರಿಕಾಡು ವಿಷ್ಣು ಮಾಸ್ಟರು 1-2 ವರ್ಷಗಳ ಕಾಲ ಯಕ್ಷಗಾನ ನಾಟಕ ಸಭಾವನ್ನು ನಡೆಸುತ್ತಿದ್ದರು. ಆ ಕಾಲದಲ್ಲಿ ಶುಂಠಿಗೊಪ್ಪ, ಮಡಿಕೇರಿ ಸೈಡಿನಲ್ಲಿ ಕೂಳೂರು ಕಡೆ ಯಕ್ಷಗಾನ ನಾಟಕಗಳಾದಾಗ ಅದರಲ್ಲಿ ಸುಬ್ರಹ್ಮಣ್ಯ ಭಟ್ಟರು ಸ್ತ್ರೀ ಪಾತ್ರವನ್ನು ನಿರ್ವಹಿಸುತ್ತಿದ್ದರಂತೆ. ಇದು ನನಗೆ ನನ್ನ ತಾಯಿಯವರು, ನನ್ನ ತಂದೆಯವರು ಹೇಳಿ ಗೊತ್ತು. ಮತ್ತು ಅರ್ಥಗಾರಿಕೆಯಲ್ಲಿ ಮಾಗದ, ಕರ್ಣ, ಭಾವನಾತ್ಮಕ ಪಾತ್ರ ಸುಬ್ರಹ್ಮಣ್ಯ ಭಟ್ಟರ ಹಾಗೆ ನಿರೂಪಿಸುವುದನ್ನು ಬೇರೆ ಯಾರಲ್ಲೂ ನಾನು ಕಾಣಲಿಲ್ಲ. ಯಾಕೆಂತೇಳಿದರೆ, ನಮ್ಮ ಮನೆಯವರು ಅಂತೂ ನಾನದು ಒಣ ಪ್ರತಿಷ್ಠೆಯಿಂದ ಹೇಳುವುದಲ್ಲ. ಪುತ್ತೂರು ತಾಲೂಕು, ಕಾಸರಗೋಡು ತಾಲೂಕಿನಲ್ಲಿಯೂ ಇಂದಿಗೂ ಕಿರಿಕಾಡು ಸುಬ್ರಹ್ಮಣ್ಯ ಭಟ್ಟರ ಮಾಗದ, ಭರತ, ಕರ್ಣ ಪಾತ್ರವನ್ನು ಗುರುತಿಸುತ್ತಾರೆ. ಸಾದ ಸಜ್ಜನಿಕೆಯವರಾದವರು ನನ್ನ ತಂದೆಯವರು ಬಿಟ್ಟುಕೊಟ್ಟ ಕಿರಿಕಾಡು ವಿದ್ಯಾವಿನೋದಿನಿ ಶಾಲೆಯ ಪ್ರಬಂಧಕರಾಗಿದ್ದರು. ಈಗ ಅದು ನಮ್ಮ ಮನೆತನವರಲ್ಲಿ ಇದೆ. ಕಾರಣಾಂತರದಿಂದ ಶಾಲೆ ನಿಂತು ಹೋಗಿದೆ. ಹಾಗೆ ಒಬ್ಬ ಮ್ಯಾನೇಜರಾಗಿ, ಒಬ್ಬ ಕೃಷಿಕರಾಗಿ, ತಾಳಮದ್ದಲೆಯ ಅರ್ಥಧಾರಿಯಾಗಿ, ನಾಟಕಕಾರರಾಗಿ ಕಿರಿಕಾಡು ಸುಬ್ರಹ್ಮಣ್ಯ ಭಟ್ಟರ ಕೊಡುಗೆ ಅಪಾರವಾದುದು. ಪೂಜ್ಯ ಬ್ರಹ್ಮೈಕ್ಯರಾದ ಶ್ರೀಮಾನ್ ಕೇಶವಾನಂದ ಭಾರತಿಯವರು, ನಾನೊಮ್ಮೆ ಅಲ್ಲಿಗೆ ಹೋಗಿದ್ದೆ. ನನಗೆ ಮಂತ್ರಾಕ್ಷತೆ ಕೊಡುವ ಕಾಲದಲ್ಲಿ ಅವರನ್ನ ಬಗ್ಗೆ ಕೇಳಿದ್ರು, ನನಗೆ ಯಾವ ಏನಾಗಬೇಕು ಅಂತ. ಆಗ ನನ್ನ ದೊಡ್ಡಪ್ಪ ಅಂತ ಹೇಳಿದೆ. ಅವರಿಗೆ ಪ್ರಚಾರ ಏನೂ ಸಿಗಲಿಲ್ಲ,
ನಮ್ಮ ಮಠಕ್ಕೆ ಬರಿಸಬೇಕು ಅಂತ ಹೇಳುವ ಅವರ ಮಾತು ಸತ್ಯ ಆಗಲಿಲ್ಲ. ಯಾಕೆಂದರೆ ಬರಿಸಲಿಕ್ಕಾಗಲಿಲ್ಲ, ಅವರಿಗೆ ಹೋಗುವ ಕಾಲ ಬರಲಿಲ್ಲ. ಅಂತಹ ಉದಾತ್ತವಾದ ಚಿಂತನೆಯುಳ್ಳ ಕಿರಿಕ್ಕಾಡು ಸುಬ್ರಹ್ಮಣ್ಯ ಭಟ್ಟರು ಒಣತಾರ್ಕವನ್ನು ಮಾಡುವವರಲ್ಲ, ಚರ್ಚೆಗೆ ಬಂದವರನ್ನು ಬಿಡುವವರಲ್ಲ. ಪದ್ಯದ ಭಾವಾನುವಾದದ ಜೊತೆಗೆ ವಿಸ್ತಾರವಾದ ಅನುಭವ, ಪೌರಾಣಿಕ ಪಾಂಡಿತ್ಯ, ಸಂಸ್ಕೃತ ಅಧ್ಯಯನ, ಹಾಗೆಯೇ ಯಾವುದೇ ವಿಷಯಕ್ಕಾದರೂ ಪ್ರಸಂಗದ ಪದ್ಯವನ್ನು ಹೀಗೆ ಕ್ರಮ ಅಂತ ಹೇಳುವ ಇದಮ್ಮಿತ್ತಂ ಎಂಬ ಶೈಲಿ ಅವರಲ್ಲಿ ಕರಗತವಾಗಿತ್ತು. ಸಾಮಾಜಿಕವಾದ ಬದಲಾವಣೆಗಳಿಂದಲೋ ಏನೋ ಅವರನ್ನು ಯಾವುದೇ ಸರಕಾರವಾಗಲಿ ಸಂಸ್ಥೆ ಆಗಲಿ ಪುರಸ್ಕರಿಸಲಿಲ್ಲ, ಪ್ರಶಸ್ತಿಯೂ ದೊರಕಲಿಲ್ಲ. ಆದರೆ ಕಿರಿಕ್ಕಾಡು ಸುಬ್ರಹ್ಮಣ್ಯ ಭಟ್ಟರು ಮಾಡಿದಂತಹ ಸಾಧನೆ ಇಂದು ಹೆಚ್ಚು ಅರ್ಥಪೂರ್ಣವಾಗಿ ಬೆಳೆಯುವುದಕ್ಕೆ ಕಿರಿಕ್ಕಾಡು ವಿಷ್ಣು ಭಟ್ಟರ ಬನಾರಿ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘವೂ ಕಾರಣ. ವಿಷ್ಣು ಮಾಸ್ತರು, ಅವರ ಮಕ್ಕಳಾದ ವನಮಾಲ ಕೇಶವ ಭಟ್, ಹಾಗೆಯೇ ರಮಾನಂದ ಅಣ್ಣ, ವಿನೋದಣ್ಣ, ಎಲ್ಲರೂ ಇದು ಸುಬ್ರಹ್ಮಣ್ಯ ಅಪ್ಪಚ್ಚಿ, ಅವರಿಗೆ ಅಪ್ಪಚ್ಚಿ ಅಂತೇಳಿದರೆ ಚಿಕ್ಕಪ್ಪ ಆಗಬೇಕು. ಆ ವಾತ್ಸಲ್ಯ ಸಂಬಂಧ ಬೆಸೆದುಕೊಂಡ ಕಾರಣ ಇಂದಿಗೂ ನನ್ನ ಕಣ್ಣ ಮುಂದೆ ಕಿರಿಕ್ಕಾಡು ಸುಬ್ರಹ್ಮಣ್ಯ ಭಟ್ಟರು ಬರುವ ಶೈಲಿ, ಅವರ ನೀಳವಾದ ಕೂದಲು, ಖಾದಿ ಜುಬ್ಬ, ಶಾಲು ಕಣ್ಣಿಗೆ ಕಾಣ್ತಾ ಉಂಟು. ಇದು ಅವರ ಬಗ್ಗೆ ನಾನು ತಿಳಿದಂಥ ಅನುಭವ. ಅವರ ಒಂದು ಕಿರಿಕ್ಕಾಡು ಮಾಸ್ಟರ್ ಪ್ರಭಾವ, ಅವರ ಮೊದಲ ಶಿಷ್ಯ ಅಂತ ಹೇಳುವುದನ್ನು ಕೇಳಿದೆ. ಹೌದು, ಆ ಪ್ರಭಾವ ಹೇಗೆ ಇತ್ತು? ನನ್ನ ತಂದೆಯವರು ಹೇಳಿದ ಅನುಭವ ಇದು. ಕಿರಿಕ್ಕಾಡು ಶಾಲೆಯಲ್ಲಿ ನನ್ನ ಅಜ್ಜನಿಗೆ ಗೊತ್ತಿಲ್ಲದೆ ಕಿರಿಕ್ಕಾಡು ವಿಷ್ಣು ಮಾಸ್ಟರ್ ಪದ್ಯವನ್ನು ಬಾಯ್ಪಾಠ ಮಾಡ್ತಾ ಇದ್ರಲ್ಲ, ಅಜ್ಜನಿಗೆ ಗೊತ್ತಿರಲಿಲ್ಲ, ನಮ್ಮ ಮನೆ ಅಜ್ಜನಿಗೆ. ಅಂತ ಆ ಕಾಲದಲ್ಲಿ ನನ್ನ ತಂದೆಗೆ ಹೆದರುವ ಭಯಪಡುವ ಕಾಲ. ಏನಾದರೂ ಬೈತಾರೆ ಅಂತಲ್ಲ, ನನ್ನೊಂದು ಕಡಿಮೆ ಆದೀತು ಅಂತ ಹೇಳಿ ಈ ಭಾವನೆಯಲ್ಲಿದ್ದಾಗ ಒಂದು ದಿನ ಅಜ್ಜನೇ ಗುರುತಿಸಿ ಹೇಳಿದ್ರಂತೆ ಅಜ್ಜಿಯಲ್ಲಿ, ಅವ ನನಗೆ ಹೆದರ್ತಾನೆ, ಆದರೆ ಅವ ಒಳ್ಳೆ ಅರ್ಥಧಾರಿ ಆಗುತ್ತಾನೆ ಅಂತ ಹೇಳಿ. ಹಾಗೆ ತಾಳಮದ್ದಲೆಯಲ್ಲಿ ಅರ್ಥಧಾರಿಗಳಾಗಿ ಕಂಡೆತ್ತೋಡಿ ಕೇಕುಣ್ಣಾಯರ ಜೊತೆ, ಬಕ್ರು ಶೆಟ್ಟರ ಜೊತೆ ನನ್ನ ದೊಡ್ಡಪ್ಪ ಅರ್ಥ ಹೇಳಲು ಆರಂಭಿಸಿದಾಗ ಶ್ರೇಣಿಯವರು ಬಂದು ಶಿಷ್ಯವೃತ್ತಿಯನ್ನು ಸ್ವೀಕರಿಸಿದರು. ಆ ಕಾಲದಲ್ಲಿ ಕಿರಿಕ್ಕಾಡು ಸುಬ್ರಹ್ಮಣ್ಯ ಭಟ್ಟರಿಗೆ, ನನ್ನ ತಂದೆ ಗೋಪಾಲಕೃಷ್ಣ ಭಟ್ಟರಿಗೂ ಅರ್ಥಗಾರಿಕೆ ಹೇಳಬೇಕು ಅಂತ ಮನಸ್ಸಾದಾಗ ಕಿರಿಕ್ಕಾಡು ಶಾಲೆಯಲ್ಲೇ ಸುಬ್ರಹ್ಮಣ್ಯ ಭಟ್ಟರು, ನನ್ನ ತಂದೆಯವರು, ಮತ್ತೊಬ್ಬರು ಲಿಂಗಪ್ಪ ಭಂಡಾರಿ ಅಂತ ಕಾಣ್ತದೆ, ಲಿಂಗಪ್ಪ ಶೆಟ್ಟಿಯ ಭಂಡಾರಿ ಅಂತ ಗೊತ್ತಿಲ್ಲ, ಕಿರಿಕ್ಕಾಡಿನವರು ಜೊತೆಯಾಗಿ ಅರ್ಥ ಹೇಳುವುದಕ್ಕೆ ಆರಂಭಿಸಿದರಂತೆ. ನನ್ನ ತಂದೆ ಹಾಗೂ ಕಿರಿಕ್ಕಾಡು ಸುಬ್ರಹ್ಮಣ್ಯ ಭಟ್ಟರು ರಾವಣ, ಅತಿಕಾಯ, ಹಾಗೆಯೇ ಹಲವಾರು ಪಾತ್ರಗಳನ್ನು ನಿರ್ವಹಿಸುತ್ತಾ ಇದ್ದರು. ನನ್ನ ತಂದೆ ಆ ಕಾಲದಲ್ಲಿ ಸುಬ್ರಹ್ಮಣ್ಯ ಭಟ್ಟರ ಜೊತೆಯಾಗಿದ್ದರು. ವಿಷ್ಣು ಮಾಸ್ಟರ ಜೊತೆಗೆ ನನ್ನ ತಂದೆ ಅರ್ಥ ಹೇಳಿದ್ದು ನನಗೆ ಗೊತ್ತಿಲ್ಲ, ಆದರೆ ಸುಬ್ರಹ್ಮಣ್ಯ ಭಟ್ಟರ ಜೊತೆಗೆ, ಕವಿಭೂಷಣ ವೆಂಕಪ್ಪ ಶೆಟ್ಟರ ಜೊತೆಗೆ ನನ್ನ ತೀರ್ಥರೂಪರು ಅರ್ಥ ಹೇಳಿದರು. ಅಧ್ಯಾಪಕರಾದ್ದರಿಂದ ಮತ್ತು ಮನೆ ಬದಲಾವಣೆಯಾದ ಕಾರಣ ಹವ್ಯಾಸಿಯಾಗಿ ಅರ್ಥ ಹೇಳುತ್ತಾ ಇದ್ದರು. ಹಾಗಾಗಿ ಕಿರಿಕ್ಕಾಡಿನ ಗರಡಿಯಲ್ಲಿ ಶ್ರೇಣಿಯವರು ಹೇಗೆ ಪಳಗಿದ್ರೋ ನನ್ನ ದೊಡ್ಡಪ್ಪ ಸುಬ್ರಹ್ಮಣ್ಯ ಭಟ್ಟರು ಪಳಗಿದ್ರು. ಆಮೇಲೆ ಕಡಾರು ನಾರಾಯಣ ಭಟ್ಟರು, ಯು ಬಿ ಗೋವಿಂದಯ್ಯ, ಮತ್ತು ಇವರೆಲ್ಲ ಅವರ ಒಡನಾಡಿಗಳು, ಗುಡ್ಡಪ್ಪ ಗೌಡರು, ಇವರೆಲ್ಲ ಒಡನಾಡಿಗಳು. ಸುಬ್ರಹ್ಮಣ್ಯ ಭಟ್ಟರು ಸಮಕಾಲೀನ ಕಲಾವಿದರು. ಕೆದಿಲಾಯ ಅಂತ ಒಂದು ಕಲಾವಿದರು ಇದ್ರು ಏತಾಡಕ ಸೈಡ್ನಲ್ಲಿ, ರಾಮಚಂದ್ರ ಕೆದಿಲಾಯನೋ ಹೆಸರು ಗೊತ್ತಿಲ್ಲ, ಒಳ್ಳೆ ಕಲಾಯ. ಅವರ ಜೊತೆಗೆ ಒಳ್ಳೆ ಅರ್ಥಗಾರಿಕೆ ಬರ್ತದೆ. ಅರ್ಥಗಾರಿಕೆಯ ಸಂದರ್ಭದ ಯಾವುದಾದ್ರು ಸ್ವಾರಸ್ಯಕರ ಘಟನೆಗಳು ನಿಮಗೆ ನೆನಪಿಗೆ ಬರ್ತದ? ಇದು ನನ್ನ ತಂದೆಯವರು ಹೇಳಿದ್ದು, ನನ್ನ ತಾಯಿಯವರು ಹೇಳಿದ್ದು. ಸಾಮಾನ್ಯ 10-60 ವರ್ಷದ ಹಿಂದಿನ ಘಟನೆ. ಕಿರಿಕ್ಕಾಡಿನಲ್ಲಿ ನನ್ನ ತಂದೆಯವರು ವಾಸವಾಗಿದ್ದಾಗ, ಅಲ್ಲೇ ಕಿರಿಕ್ಕಾಡು ಸುಬ್ರಹ್ಮಣ್ಯ ಭಟ್ಟರು ವಾಸವಾಗಿದ್ದಾಗ ಒಟ್ಟಿಗೆ ನನ್ನ ಅಪ್ಪ ಹಾಗೂ ಸುಬ್ರಹ್ಮಣ್ಯ ಭಟ್ಟರು ತಾಳಮದ್ದಲೆಗೆ ಹೋಗುತ್ತಾ ಇದ್ದರಂತೆ. ಒಂದು ಕಡೆಯಲ್ಲಿ ಅತಿಕಾಯ ಕಾಳಕ ತಾಳಮದ್ದಲೆ ಪ್ರಸಂಗವನ್ನು ನಿರ್ಣಯಿಸಿದರು. ಯಾವುದೇ ತಾಳಮದ್ದಲೆ ಪ್ರಸಂಗ ಆಗುವುದಿದ್ದರೂ ಗಜಮುಖದ ಬಗ್ಗೆ ಗಣಪತಿ ಸ್ತುತಿ ಮುಖ್ಯ. ಆವತ್ತು ಅಲ್ಲಿನ ಸಂಘಟಕರು, ಮನೆಯವರು ಅದು ಬೇಡ, ಪ್ರಸಂಗವೇ ಆರಂಭಿಸಿ ಅಂತ ಹೇಳಿದ್ರಂತೆ. ನನ್ನ ತಂದೆಯವರು ಸುಬ್ರಹ್ಮಣ್ಯ ಭಟ್ಟರು ಹೇಳಿದ್ರಂತೆ, ಗಜಮುಖ ಸ್ತುತಿ ಅಗತ್ಯ ಅಲ್ಲ, ಇವತ್ತು ಕಿರಿಕ್ಕಾಡು ಗೋಪಾಲಕೃಷ್ಣ ಭಟ್ಟರದ್ದು ಅತಿಕಾಯ, ರಾವಣ ಸುಬ್ರಹ್ಮಣ್ಯ ಭಟ್ಟರದ್ದು. ಹಾಗೆ ರಾವಣನಾಗಿ ಅರ್ಥವನ್ನು ಹೇಳ್ತಾ ಅತಿಕಾಯನ ಪ್ರವೇಶವಾಯಿತು. ನನ್ನ
ತಂದೆಯವರು ಅತಿಕಾಯನ ಪಾತ್ರದಲ್ಲಿ ರಾವಣನ ಪಾತ್ರದಲ್ಲಿ ಸಂಭಾಷಿಸುತ್ತಿದ್ದಾಗ ಮಾತಿಗೆ ಮಾತು ಬೆಳೆಯಿತು. ಮಾತಿಗೆ ಎಷ್ಟರ ಮಟ್ಟಿಗೆ ಮುಂದುವರಿಯಿತು ಅಂತ ಹೇಳಿದರೆ, ನನ್ನ ತಂದೆಯವರ ಮೇಲೆ ಕಿರಿಕ್ಕಾಡು ಸುಬ್ರಹ್ಮಣ್ಯ ಭಟ್ಟರು ಕೋಪಿಸಿ ಅವರು ಯಾವಾಗಲೂ ತರುತ್ತಿದ್ದ ಬೆತ್ತ ಎತ್ತಿದ್ರಂತೆ. ನನ್ನ ತಂದೆಯವರು ಎಲೆ ಅಡಿಕೆಯನ್ನು ಅಡಿಕೆ ಕತ್ತರಿಸುವುದ ಚೂರಿಯನ್ನು ತೆಗೆದ್ರಂತೆ. ಆಮೇಲೆ ಅದು ಸುಖಾಂತಿ ಆಯಿತು. ಆಮೇಲೆ ಆ ತಾಳಮದ್ದಲೆ ಪ್ರಕರಣದಿಂದ ನನ್ನ ತಂದೆಯವರು ಸುಬ್ರಹ್ಮಣ್ಯ ಭಟ್ಟರಲ್ಲಿ ಹೇಳಿದ್ರಂತೆ, ಸುಬ್ರಹ್ಮಣ್ಯಣ್ಣ ಈ ತಾಳಮದ್ದಲ್ಲಿ ಹಿಂಗಾದ ಕಾರಣ ಇನ್ನು ಮುಂದೆ ನಾನು ಇನ್ನೆತ್ತರ ಅರ್ಥ ಹೇಳುತ್ತಿಲ್ಲ, ಎಲ್ಲ ಇನ್ನು ಬಹಿರಂಗವಾಗಿ ತಾಳಮದ್ದಲಿಗೆ ಎನ್ನೊಂದು ಕೊನೆ. ಆ ನಂತರ ನನ್ನ ತಂದೆಯವರು ಸುಬ್ರಹ್ಮಣ್ಯ ಭಟ್ರು ಮುಖಾಮುಖಿಯಾಗಿ ಅರ್ಥ ಹೇಳಿರಲಿಲ್ಲ, ಅರ್ಥ ಹೇಳ್ತಾ ಇದ್ರು. ಆದರೆ ಮರುದಿವಸ ಇಬ್ಬರು ಕೂಡ ಚಹಾ ಕುಡಿದು ಮನೆಗೆ ಬಂದಿದ್ದಾರೆ. ಇದು ಸ್ವಾರಸ್ಯ ಘಟನೆ ಅಂತ ಆಗಿರ್ಬೋದು. ನೀವು ಅವರ ಜೊತೆ ಅರ್ಥ ಹೇಳಿದ್ದೇನೆ. ನಾನು ಸುಬ್ರಹ್ಮಣ್ಯ ಭಟ್ಟರ ಜೊತೆಗೆ ನಾನು ತಾಳಮದ್ದಲೆಯ ಅರ್ಥಗಾರಿಕೆ ಆರಂಭ ಹಂತದಲ್ಲಿ ಒಂದು ಸಂಘ ಅಂತ ಮಾಡಿದ್ದೇನೆ ಪರಪ್ಪಯ್ಯಲ್ಲಿ. ಕೈಯಿಂದ ಖರ್ಚು ಮಾಡಿ 7-8 ತಾಳಮದ್ದಲೆ ಮಾಡಿತ್ತು. ಆ ತಾಳಮದ್ದಲೆಗೆ ಎಲ್ಲ ಬಂದು ಧರ್ಮಕ್ಕೆ ಅರ್ಥ ಹೇಳಿ ನಮಗೂ ಬೇಕಾದ್ದು ಹೇಳಿಕೊಟ್ಟು ಹರಸಿದ್ರವರು. ಅವರ ಶ್ರೀರಾಮನಿಗೊಂದು ಹನುಮಂತ ಹೇಳಿದ್ದೇನೆ ನಾನು. ಆಗ ನನ್ನನ್ನು ಕೆಣಕೋ ಉದ್ದೇಶದಿಂದ ನೀನು ನನ್ನನ್ನು ಗುರುತಿಸಿದ್ದು ಹೇಗೆ ಅಂತ ಹೇಳಿದ್ರು. ಆಗ ಬಾಲ ಕಲಾವಿದನಾದ ನನಗೆ ಹೇಳುವುದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆಯಾದಾಗ ವಿನೋದಣ್ಣ ಭಾಗವತಿಕೆಯಲ್ಲಿದ್ದರು, ಅವರು ಪದ್ಯ ಮುಂದುವರಿಸಿದ್ರು. ಆಗ ಮರಳಿ ಕೇಳಿದ್ರು ಅವರು ತಾಳಮದ್ದಲೆ ಮುಗಿದ ಮೇಲೆ, ನಾನು ನೀನು ಎಷ್ಟು ಇದ್ದಿ ಅಂತ ನೋಡಲಿಕ್ಕೆ ಕೇಳಿದ್ದು, ಒಳ್ಳೆ ಉತ್ತರ ಹೇಳಿದ್ದೀನಿ ಏನು ಅಂತ ಬೆನ್ನು ತಟ್ಟಿದ್ರು. ಆಮೇಲೆ ಒಂದು ಬೆಳ್ಳೂರಿನಲ್ಲಿ ಒಂದು ತಾಳಮದ್ದಲೆ ಆಗಿದೆ, ಅಲ್ಲಿ ಕೂಡ ಅವರ ಎದುರು ಅವರ ಇಂದ್ರಜಿತುವಿಗೆ ಲಕ್ಷ್ಮಣ ಏನೋ ಹೇಳಿದ ನೆನಪು. ಮತ್ತೆ ನನ್ನ ವೇಷ ನೋಡುವುದಕ್ಕಾಗಿ ಕಟೀಲು ಮೇಳಕ್ಕೆ ಬಂದು ಬೆಳಗ್ಗಿನವರೆಗೆ ನನ್ನ ಬ್ರಹ್ಮನ ವೇಷವನ್ನು ಸುಗ್ರೀವನ ವೇಷವನ್ನು ನೋಡಿ ಹರಸಿ ಹೋಗಿದ್ದಾರೆ. ಅಂತ ಒಂದು ವೈಶಾಲ್ಯತೆ, ಹೃದಯ ವಿಶಾಲ್ಯತೆ. ಸಣ್ಣ ಕಲಾವಿದರಿಗೆ ಕಿರಿಯ ಕಲಾವಿದ ಪ್ರೋತ್ಸಾಹಿತ ಹೇಳುವುದು ಮಾತ್ರ ಅಲ್ಲ, ಸಣ್ಣ ಕಲಾವಿದನ ಅರ್ಥವನ್ನು ಅವರು ಎದುರು ಕುಳಿತು ಕೇಳುತ್ತಿದ್ರು, ಕೇಳಿ ಹೇಳ್ತಾ ಇದ್ರು. ನಾನು ಗುರುತಿಸಿದ ಈಗಿನ ಬದಲಾವಣೆಯನ್ನು ಗೊತ್ತಾ? ಶೇಣಿಯವರಾಗಲಿ, ಸಾಮುಗರಾಗಲಿ, ನನ್ನ ದೊಡ್ಡ ತಂದೆ ಕಿರಿಕ್ಕಾಡು ವಿಷ್ಣುಭಟ್ಟರಾಗಲಿ, ನನ್ನ ತಂದೆಯಾಗಲಿ, ನಾನಾಗಲಿ, ನಾನು ಅರ್ಥ ಹೇಳುವುದನ್ನು ಇನ್ನೊಬ್ಬ ಕೇಳಬೇಕು ಅಂತ ಹೇಗೆ ಬಯಸುತ್ತೇನೋ, ಇನ್ನೊಬ್ಬ ಕಲಾವಿದ ಸಣ್ಣವನಾಗಿರಲಿ ಅವನ ಅರ್ಥವನ್ನು ಕೇಳುವ ತಾಳ್ಮೆ ಅರ್ಥಧಾರಿ ಇರಬೇಕು. ಅದಿತ್ತವರಲ್ಲಿ ಆ ಗುಣ ಅವರಲ್ಲಿ ಇತ್ತು. ಈಗಿನ ಅರ್ಥಧಾರಿಗಳಲ್ಲಿ ಇಲ್ಲ. ಈಗ ಕವರಿಗೆ ಬೇಕಾಗಿ ತಾಳಮದ್ದಲೆ ಅಂತ ಆಗಿದೆ. ಈಗ ಅವರು ಬೇರೆ ಯಾವುದಾದ್ರು ಯಕ್ಷಗಾನ ಸಂಘದಲ್ಲಿ ದುಡಿದದ್ದು ಕೆಲಸ ಮಾಡಿದ್ದು ಹಾಗೇನಾದರೂ ಇದೆಯಾ? ಪುತ್ತೂರಿನ ಆಂಜನೇಯ ಯಕ್ಷಗಾನಕ ಸಂಘ, ಅದರಲ್ಲಿ ಕಲಾವಿದರಾಗಿ, ಅದರಲ್ಲಿ ಕಾಯಂ ಕಲಾವಿದರಾಗಿದ್ದರು ಇದ್ರಲ್ಲ. ಮತ್ತೆ ಬೆಳ್ಳಾರೆ ಸೂರ್ಯನಾರಾಯಣ ಭಟ್ಟರ ವಾಣಿ ಗಣೇಶ್ ಯಕ್ಷಗಾನ ಸಂಘದಲ್ಲಿ ತಾಳಮದ್ದಲೆ ಅರ್ಥ ಹೇಳ್ತಾ ಇದ್ರು. ಉಂಟಿಕಾನ ಮಠದ ಯಕ್ಷಗಾನ ಸಂಘದಲ್ಲಿ, ಬೇರೆ ಬೇರೆ ಸಂಘದಲ್ಲಿ ಬೇರೆ ಕಡೆಯಲ್ಲಿ ಹೋಗ್ತಾ ಇತ್ತು. ನಾನು ಸಾಮಾನ್ಯ ಯಕ್ಷಗಾನಕ್ಕೆ ಪ್ರವೇಶ ಮಾಡಿದ್ದು 82-83. ಆ ಕಾಲದಲ್ಲಿ ಅವರು ಬೇಡಿಕೆಯ ಪುರುಸೊತ್ತಿಲ್ಲದ ಕಲಾವಿದರು ಆಗಿದ್ರಲ್ಲ. ತಾಳಮದ್ದಲೆ ಯಾವಾಗಲಿತ್ತು, ಸಂಪಾದನೆ ಅಂತಲ್ಲ, ಬೇಡಿಕೆ ಕಲಾವಿದರು. ಆ ಕಾಲದಲ್ಲಿ ಸಂಪಾದನೆಗೂ ಅದಕ್ಕೂ ಸಂಬಂಧ ಇಲ್ಲ, ಬೇಡಿಕೆಗೂ ಸಂಪಾದನೆಗೂ ಸಂಬಂಧ ಇರಲಿಲ್ಲ. ಇಲ್ಲ, ಆದರೂ ಅವರು ಭಾಗವಹಿಸ್ತಾರೆ. ಅವರಿಗಾಗಿ ಅರ್ಥ ಹೇಳಿದ ಅರ್ಥಧಾರಿ ಅಲ್ಲ, ಅದು ವಿಷ್ಣು ಭಟ್ರು ಅಲ್ಲ. ಸಾಮಾನ್ಯವಾಗಿ ಶೇಣಿಯವರು ಅಲ್ಲ. ಶೇಣಿಯವರು ಅಂತ ಹೇಳಿದ್ರೆ ಅವರು ವ್ಯವಸಾಯ ಆಗಿ ಹೋದಾಗ ತಗೊಳ್ತಿದ್ರೆ ಹೊರತು ಹೌದೌದು ಸರಿ ಇಷ್ಟೇ ಕೊಡಬೇಕು ಎಂಬ ಬದ್ಧತೆ ಇರಲಿಲ್ಲ. ಸೊ ಆ ಒಂದು ಸುಬ್ರಹ್ಮಣ್ಯ ಭಟ್ರು ಅವರೊಂದು ಅವಿಸ್ಮರಣೀಯ ಕಲಾವಿದರು. ಆದರೆ ಅವರಿಗೆ ಸಾಕಷ್ಟು ಒಂದು ಪ್ರಚಾರ ಸಿಗಲಿಲ್ಲ. ಅವರಿಗೆ ಸಿಗಬೇಕಂತ ಕಲಾವಿದರು ಇಲ್ಲ. ಈಗ ಅಂಥದ ಅರ್ಥಧಾರಿಗಳಿಲ್ಲ. ಈಗ ಅರ್ಥ ಹೇಳ್ತಾರೆ, ಭಾವನೆ ಇರುವುದಿಲ್ಲ, ಪುರಾಣ ಸಂಗ್ರಹ ಇರುವುದಿಲ್ಲ. ಇವರಲ್ಲಿ ಕಂಠ ಮತ್ತೆ ಬೇರೆ ಮತ್ತೆ ಪಾಂಡಿತ್ಯ, ರಾಮಾಯಣ, ಮಹಾಭಾರತ, ಪುರಾಣ, ರಘುವಂಶ ಇಂತಹದ ಪುರಾಣ ಗ್ರಂಥಗಳ ಬಗ್ಗೆ ಆಳವಾದ ಅಧ್ಯಯನ, ಪ್ರಸಂಗದ ಬಾಯಿಪಾಠ. ಅರ್ಥ ಹೇಳುವುದಿದ್ರೆ ಪ್ರಸಂಗ ನೋಡಿ ಅರ್ಥ ಹೇಳುವುದು, ಹೋಗಿ ನೇರವಾಗಿ ಕೂತ್ಕೊಳ್ಳುವುದಲ್ಲ. ಸಹ ಕಲಾವಿದರೊಂದಿಗೆ ಸಮಾಲೋಚನೆ, ಆ ಗುಣ ಹೆಚ್ಚಿನ ಕಲಾವಿದರಲ್ಲಿ ಇಲ್ಲ. ಅದಿತ್ತವರಲ್ಲಿ. ಮತ್ತೆ ಇನ್ನೊಬ್ಬನಿಗೆ ತೊಂದರೆ ಕೊಡದೆ ಅರ್ಥ ನಿರ್ವಹಣೆ, ಅದು ಇತ್ತು. ಯಾವುದೇ ಪಾತ್ರಕ್ಕೂ ಸಿದ್ಧ. ನಾನು ರಾವಣನೇ ಹೇಳ್ತೇನೆ, ನಾನು ರಾಮನೇ ಹೇಳ್ತೇನೆ ಎಂಬ ಇದೆಲ್ಲ ಅವರಲ್ಲಿ ವಿಶೇಷ ಗುಣ. ಅವರದ್ದು ಭೀಷ್ಮ ಬರುವುದ, ಭೀಷ್ಮಾರ್ಜುನದ ಭೀಷ್ಮ, ಅದು ಬೆಳ್ಳಾರಿಯಲ್ಲಿ ಒಂದು ಆದಾಗ ನಾನು ಒಬ್ಬ ಪ್ರೇಕ್ಷಕರು ಹೇಳುವುದು ಕೇಳಿದ್ದೇನೆ. ಅವರು ಕೌರವನಲ್ಲಿ ಮಾತನಾಡಿ ಕಳುಹಿಸಿದ ಮೇಲೆ ಒಂದು ಪದ್ಯ ಆಲೋಚನೆ ಮಾಡುತ್ತಾ ಅಂತ ಒಂದು, ಅದಕ್ಕೆ ಕಣ್ಣೀರು ಹಾಕಿದ್ದಾರಂತೆ ಅವರು. ಪಾತ್ರವೇ ತಾನಾಗುವುದು. ಭೀಷ್ಮ ಮಾಗದನಂತ ಪಾತ್ರದಲ್ಲಿ
ಪಾತ್ರಕ್ಕೆ ಅರ್ಥ ಹೇಳುವುದಲ್ಲ, ಆ, ಆ ಪಾತ್ರವೇ ತಾನಾಗುವುದು, ತಾನಾಗುವುದು. ಸ್ವಭಾವ. ಆ ಸ್ವಭಾವವೇ ಆ ಸ್ವಭಾವ ಬರ್ತಾ ಇತ್ತು, ಕಣ್ಣೀರು ಬರ್ತಾ ಇತ್ತು. ಬರ್ತಿತ್ತು. ಅದನ್ನು ನೀವು ಹೌದು ಬೇರೆ ಬಲಾತ್ಕಾರದಿಂದ ಭರಿಸುವುದಲ್ಲ, ಅಲ್ಲ, ಅಲ್ಲ. ನೈಜವಾಗಿ ಬರ್ತಾ ಇತ್ತು. ತನ್ಮಯತೆ ಇತ್ತು ತನ್ಮಯತೆ ಇತ್ತು, ಪಾತ್ರದಲ್ಲಿ. ಭಾವ ತನ್ಮಯತೆ. ಸರಿ ಸರಿ. ಹಾಗೆಂತ ಹೇಳಿ ಕೀರಿಕಾಡು ವಿಷ್ಣು ಭಟ್ರಿಂದ ಹೆಚ್ಚು ಭಾವನಾತ್ಮಕ ಅರ್ಥ ಅವರು. ಹೌದು. ಅವರಿಂದ ನನ್ನ ಗುರುವನ್ನು ದೊಡ್ಡಪ್ಪ ಮೀರಿಸುವ ಭಾವನೆ, ಭಾವನೆ. ಭಾವನಾತ್ಮಕ ಅರ್ಥ, ತರ್ಕ ಪ್ರಧಾನ ಅಲ್ಲ ಅವರು. ಹೌದು ಸರಿ. ವಿಷ್ಣು ಭಟ್ರದ್ದು ತರ್ಕ ಪ್ರಧಾನವು ಭಾವ ಪ್ರಧಾನವು ಎಲ್ಲವೂ ಹೌದು. ಎರಡು ಹೌದು. ಇವರದ್ದು ಭಾವ ಪ್ರಧಾನ, ತರ್ಕ ಪ್ರಧಾನ ಅಲ್ಲ. ಅಲ್ಲ. ಧನ್ಯವಾದಗಳು. ಆಯ್ತು, ನಮಸ್ಕಾರ.